ನಾವು ಇಲ್ಲಿ ಬಂದ್ರೆ ಒಳಗೆ ಹೆಜ್ಜೆ ಇಡಾಕ್ ಕೊಡುದಿಲ್ಲ ಅಂತ ಹೇಳ್ರಿ. ಅದೇನು ಬರ್ತೈತೆ ನೋಡ್ಕೊತ. ಇಲ್ಲ ಅವ್ರು ತಾನ ಬರ್ತಾರ್ರಿ. ನಾನು ನಿಮಗೆ ಏನು ಹೇಳ್ತೀನಿ, ಟೈಮ್ ಪಾಸ್ ಮಾಡ್ತಾರ, ಕಾನೂನು ಚೇಂಜ್ ನಾನು ನಿಮ್ಗೆ ಅದಕ್ಕೆ ಏನು ಹೇಳತ್ತೀನಿ, ನಿಮಗೆ ಬೇರೆ ಕಡೆ ವ್ಯವಸ್ಥೆ ಮಾಡಿ ಕೊಡುವವರೆಗೂ ಯಾರು ಈ ಜಾಗ ಬಿಟ್ಟು ಕದಲಬೇಡ. ಒಟ್ಟು ಗೌರ್ಮೆಂಟ್ ರೂಲ್ಸ್ ಏನೈತ್ರಿ, ಮೊದಲು ಇರಾಕ್ ಮಾಡಿ ಕೊಡ್ತೀವಿ. ಎರಡನೇದು ಮಕ್ಕಳ ಸಾಲಿ ನೋಡ್ಕೊಂಡು ದವಾಖಾನೆ ನೋಡ್ಕೊಂಡು. ಅದರ ಸಂಬಂಧ ನಾವೆಲ್ಲ ವರ್ಷಕ್ಕೆ ಕರ್ನಾಟಕದಾಗ 4,48,000 ಕೋಟಿ ಟ್ಯಾಕ್ಸ್ ಕಟ್ತೀವಿ. ಗೌರ್ಮೆಂಟ್ ಕಟ್ಟೋದ ಟ್ಯಾಕ್ಸ್ ಅದಕ್ಕೆ ನಮ್ಮ ದವಾಖಾನೆ ಸಾಲಿ ಇರಾಕ್ ಜಾಗ ಕೊಡೋ ಸಂಬಂಧ. ಮತ್ತು ಇರಾಕ್ ಜಾಗನ ಕೊಡಲಿಲ್ಲ ಅಂದ್ರೆ 3 ದಿವಸಕ್ಕೆ ಮಂದಿ ಇರೋದ್ರೆ ಎಲ್ಲಿ ಹೋಗೋರು ನೀವು? ಇಲ್ಲ, ನಾನು ಲಾಸ್ಟ್ ಟೈಮ್ 2-3 ಸರಿ ಬಂದೀನಿ. ಅದನ್ನೇನೋ ಚಿಂತೆ ಮಾಡಬೇಡ್ರಿ, ಗಟ್ಟಿಯಾಗಿ ನೀವು ಇರ್ರಿ. ಅವ್ರು ಯಾರು ತಹಸೀಲ್ದಾರ್ ಬರ್ತಾನೆ, DC ಬರ್ತಾನೆ, AC ಬರ್ತಾನೆ, ಬರಲಿ, ನಾನು ಕೂತ್ರ ಕೊಡು. ನೀವು ಗಟ್ಟಿ ಇರ್ಬೇಕು. ನೀವು ಜನ ಇಲ್ಲ ಅಂದ್ರೆ ಏನೂ ಬಗ್ಗೆ ಮಾಡೋಕ್ಕೆ ಸಾಧ್ಯ ಇಲ್ಲ. ನೀವೇನ್ರ ಸಾಹೇಬ್ ಬೇಯ್ತಾನಂತೆ 1 ಮನೆ ಕಿತ್ರಿ 2 ಮನೆ ಕಿತ್ರಿ ನಿಮ್ಮ ಒಳಗೆ ಹೊಡಿತಾರ. ಅದಕ್ಕೆ ಕೇಳಿದ್ದೀನಿ, ಅಷ್ಟು ಕೋಳಿ ಕೊಟ್ರೆ ಈ 8 ಮನೆಗಳು ಹೋಗ್ತಾವ, 10 ಮಂದಿಗೆ ಮನೆ ಕೊಡ್ಬೇಕು. ಅದ್ರಾಗ 2 ರೂಪಾಯಿ ಆಗೋದು. ಅದಕ್ಕೆ ನೀವು ಗಟ್ಟಿ ಆಗಿರಿ, ನಿಮ್ಮ ಜೊತೆ ನಾ ಇರ್ತೀನಿ, ಯಾವ್ದು ಕಾಳಜಿ ಮಾಡಿ. ನೀವು ಕೇಳಬೇಡ್ರಿ. ಕೇಳಾಕ ಅವ್ರು ಬಂದ್ರೆ ನಾವು ಮುಖ್ಯಮಂತ್ರಿ ಚಂದ್ರು ಕರ್ಕೊಂಡ್ಬಂದು ನಿಮ್ಮ ಮನೆ ಮುಂದೆ ಕೂತು ಸ್ಟ್ರೈಕ್ ಮಾಡ್ತಾರೆ. ಮತ್ತೆ ಯಾಕೆ ಚಿಂತೆ ಮಾಡ್ತೀರಿ? ಅದು ಸುಪ್ರೀಂ ಕೋರ್ಟ್ ಬರ್ತದೆ. ಸೆಂಟ್ರಲ್ ಗೌರ್ಮೆಂಟ್ ಅಂದ್ರೆ ನಮ್ಮನ್ನ ಬಿಟ್ಟು ಗೌರ್ಮೆಂಟ್ ಐತೆ. ಸೆಂಟ್ರಲ್ ಗೌರ್ಮೆಂಟ್ ರೈಲ್ವೆ ಐತಿ. ನಾವು ರೈಲ್ವೆ ಕೇಳಿ ಬೇಡ ಅಂದೀವಿ. ಒಂದೊಂದು ರೋಡ್ನ್ಯಾಗ ಮಂಗೋಳದಾಗ